ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘಗಳ ಒಕ್ಕೂಟ ಇಂದು ಕರೆ ನೀಡಿದಂತಹ ಆಟೋ ಬಂದ್ ಬಹುತೇಕ ಯಶಸ್ವಿಯಾಗಿದೆ. ಇಂದು ಮುಂಜಾನೆ 6ರಿಂದ ಸಂಜೆ 6ರವರೆಗೆ ಆಟೋ ಓಡಾಟ ಸ್ಥಗಿತಗೊಳಿಸುವಂತೆ ಕರೆ ನೀಡಿದಂತಹ ಪ್ರತಿಭಟನೆಗೆ ಸಾಕಷ್ಟು ಆಟೋ ಚಾಲಕರು ಬೆಂಬಲ ನೀಡಿದ್ದಾರೆ. ಕೆಲವೊಂದು ಆಟೋಗಳು ಓಡಾಟ ನಡೆಸಿತಾದರೂ ಕೂಡ ಬಹುತೇಕ ಆಟೋ ಪಾರ್ಕಿಂಗ್ ಖಾಲಿ ಹೊಡೆದಿದ್ದು ರಸ್ತೆಯಲ್ಲೂ ಕೂಡ ಆಟೋ ಸಂಚಾರ ವಿರಳವಾಗಿತ್ತು. ತಮ್ಮ ಹಲವು ಸಮಸ್ಯೆಗಳನ್ನು ಮುಂದಿಟ್ಟು ಪರಿಹಾರ ನೀಡುವಂತೆ ಒತ್ತಾಯಿಸಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳು ಹಾಗೂ ಅವುಗಳಿಗೆ ನಿಗದಿ ಮಾಡಿದ ವಲಯದ ಬಗ್ಗೆ ಅಸಮಾಧಾನದ ಹಿನ್ನೆಲೆ ಈ ಬಂದ್ಗೆ ಕರೆ ನೀಡಲಾಗಿದೆ. 25/11/2022 ಬಳಿಕ ನೋಂದಣಿಯಾದಂತಹ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ವಲಯ 1ರ ಕ್ರಮ ಸಂಖ್ಯೆ ನೀಡಬಾರದು. ವಲಯ 1 ಕ್ರಮ ಸಂಖ್ಯೆ ಇಲ್ಲದ ಯಾವುದೇ ಕಂಪನಿಯ ಆಟೋ ರಿಕ್ಷಾಗಳು ಮಂಗಳೂರು ನಗರ ವ್ಯಾಪ್ತಿಯ ಹೊರಗೆ ಸಂಚರಿಸಬೇಕು ಮತ್ತು ವಲಯ 2ರ ಕ್ರಮ ಸಂಖ್ಯೆಯನ್ನು ಲಗತ್ತಿಸಬೇಕು. ನಗರದಲ್ಲಿ ಆಟೋ ರಿಕ್ಷಾ ನಿಲ್ದಾಣಗಳ ಕೊರತೆಯನ್ನು ಸರಿಪಡಿಸಬೇಕು. ಸಿಎನ್ಜಿ ಮತ್ತು ಎಲ್ಪಿಜಿ ಆಟೋ ರಿಕ್ಷಾಗಳಲ್ಲಿ ಮಂಗಳೂರು ನಗರದ ಪರವಾನಗಿ ಇಲ್ಲದೆ ನಕಲಿ ಆಟೋ ರಿಕ್ಷಾಗಳ ಹಾವಳಿ ಹೆಚ್ಚಾಗಿದ್ದು ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಆಟೋ ರಿಕ್ಷಾಗಳ ಪರವಾನಗಿಯನ್ನ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ವರ್ಗಾಯಿಸಲು ಅವಕಾಶ ನೀಡಬೇಕು. ಹೀಗೆ ಹಲವು ಬೇಡಿಕೆ ಇಟ್ಟುಕೊಂಡು ಈ ಪ್ರತಿಭಟನೆ ನಡೆಸಲಾಗಿತ್ತು. ನಗರದ ಅಂಬೇಡ್ಕರ್ ವೃತ್ತದಿಂದ ಆಟೋ ಚಾಲಕ ಮಾಲಕರು ಜಾಥಾ ನಡೆಸಿ ನಗರದ ಸಾರಿಗೆ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದಂತಹ ಸಾರಿಗೆ ಅಧಿಕಾರಿ ಶ್ರೀಧರ್ ಬಲ್ಲಾಡ್ ಅವರಿಗೆ ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿ ತಕ್ಷಣ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ಮಾನ್ಯ ಶಾಸಕರ ఎచ్చరిక గొర్ప ఎంకులు నేను సైసన్నుకులుగా ఎంకుల ఏతు ಬೇಡಿಕೆ ಉಂಡ ಅವನು ಪಾಸ್ ಮರ್ತಿಜಿಂದ ತುಂಬುದು ಜನ ಈ ಒಂದು ಸಂಸತ್ ತುಂಬುತ್ತಾರಲ್ಲ ಬಿಡುಪ ಪಂಪಿನ ಎಚ್ಚರಿಕೆಯನ್ನು ಗೊರ್ಪ ಜಿಲ್ಲಾಧಿಕಾರಿ ಅವಳು ಆಟೋ ಇಲಾಖೆ ಎಂకులు ಯಾಪ ಇಂದು ಸ್ಪಂದಿಸಿದ ನಾನು ಎಂಕ ಬಲ್ಲಕಣಿ ಎಂకులు ಮಂಗಳೂರು ನಗರಕ್ಕೂ ಒಳ್ಳೆ ಒಂದು ಜಿಲ್ಲೆಗೆ ಮುಕುಳ ಜಿಲ್ಲಾಧಿಕಾರಿ ಕಾವಡು ಏರೆ ಕಾವಡು ಎಂకులు ವಾ ಕಾರಣಗಳು ಎಂకులు ಬೆಸ್ತರ ಬಣ್ಣ ಆಳ ನಮ್ಮ ಓಂಜಿ ಪ್ರತಿಭಟನೆ ಇಂಚಿಲ ಮಂತಲ್ಲ ಈಗ ಸಂತಸಿನ ಆಟವಾರ್ ಆರೆ ಬೈದೇರಿ ನಮ್ಮ ಬೇಲಿಕೆ ಕೇಳಿಗಾರಿ ಗೊತ್ತಳು ಇನ್ನು ನಮ್ಮ ಸಾರಿಗೆ ಅಧಿಕಾರಿ ಅವರು ದಂಡ ವಿಧಿಸಿ ಅವರನ್ನು ನಗರದಿಂದ ಹೊರಗೆ ಇಲ್ಲಿ ತಾವೇ ಎಲ್ಲ ಆಟೋ ಚಾಲಕರಿಗೆ ದಯವಿಟ್ಟು ಅಧಿಕಾರಿಯವರು ಇದ್ದಾರೆ. ಅಲ್ಲಿ ಒಂದೊಂದು ಮಾಡುವುದು ಜನ ಇಲ್ಲ. ಅಲ್ಲಿ ನೀವು ಆದಷ್ಟು ಬೇಗ ನಿಮ್ಮ ತಾವು ಕೂಡ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ತಗೊಳ್ಬೇಕು. ನಾವು ನೋಡಿ, ಈ ಮುಷ್ಕರ ಅಂದರೆ ಇದು ನಮ್ಮ ಹೊಟ್ಟೆಪಾಡಿನ ಬಗ್ಗೆ. ಅಂದರೆ ಹೊಟ್ಟೆಪಾಡು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಅವರವರದ್ದೇ ಆದಂತಹ ಕೆಲವು ಸಮಸ್ಯೆಗಳಿರುತ್ತೆ. ಇದು ನಮ್ಮದು ಮಂಗಳೂರಿದ್ದು ಇವತ್ತು ನಿನ್ನೆಯಿಂದಲ್ಲ. ಯಾವಾಗ ಈ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳು ಬಂತು ಆಮೇಲೆ ಪ್ರತಿಯೊಂದಕ್ಕೂ ನಮಗೆ ಇಲ್ಲಿ ಅಡ್ಡಿ ಆಯಿತು. ಹೇಗೆಂದರೆ ಇವಾಗ ಬ್ಯಾಟರಿ ಚಾಲಿತ ಕಂಪನಿಗಳು ಏನು ಹೇಳ್ತಾವಂದರೆ, ಅದು ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಮಂಗಳೂರು ಇವಾಗ ಸ್ಮಾರ್ಟ್ ಸಿಟಿ ಆಗಿದೆ, ಎಲ್ಲ ರೀತಿಯ ಯೋಜನೆಗಳು ಇಲ್ಲಿ ಬರುತ್ತೆ. ಅದೇ ಥರ ಇನ್ನು ಮುಂದೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳು ಮಾತ್ರ ಓಡಾಡುವಂಥ ಪರಿಸ್ಥಿತಿ, ಹಾಗೆ ಇಲ್ಲಿ ಬೇಕಾದಂಥ ಸವಲತ್ತುಗಳು ಆಗಿದೆ ಅಂತೇಳಿ ಇಂಥ ಒಂದು ವ್ಯವಸ್ಥೆ ಕೂಡ ಬಂದಾಗ ನಮಗೆ ಇವಾಗ ಏನಾಗಿದೆ ಅಂದರೆ ಇಲ್ಲಿ ಜೀವನ ನಡೆಸೋದೇ ಕಷ್ಟ ಆಗಿ ಹೋಗಿದೆ. ಯಾವುದೇ ಕೂಲಿ ಕಾರ್ಮಿಕನಾಗಲಿ ಎಲ್ಲರಿಗೂ ಒಂದು ESI PF ಅಂತೇಳಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೈಕಾಲು ತುಂಡಾದರೂ ನಮಗೇನಾದರೂ ನಮ್ಮ ಮನೆಯವರಿಗೆ ನಮ್ಮ ತಂದೆ ತಾಯಿಗಳಿಗೆ ಏನಾದರೂ ಆದರೂ ಒಂದು ESI ಇಲ್ಲ, ಒಂದು PF ಇಲ್ಲ. ಬ್ಯಾಟ್ರಿ ಚಾಲಿತ ರಿಕ್ಷಾವನ್ನು ರೋಡಿಗೆ ಬಿಟ್ಟು ರಸ್ತೆಗೆ ಬಿಟ್ಟು ಇಲ್ಲಿಯ 7,500 ರಿಕ್ಷಾ ಚಾಲಕರ ಅನ್ನದ ಬಟ್ಟಲಿಗೆ ಸಮಸ್ಯೆಯನ್ನು ತಂದಿದ್ದಾರೆ ಸರ್. ಇವತ್ತು ಏನಂದರೆ, ಒಂದು ಆನ್ಲೈನಲ್ಲಿ ಲಿಂಕ್ ಮಾಡಿ ಮಂಗಳೂರು ನಗರಕ್ಕೆ ಗಾಡಿಯನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ. RTOದಲ್ಲಿ ಯಾವುದೇ ಕೆಲಸಗಳಾಗೋದಿಲ್ಲ. ಇದಕ್ಕೆ ಮುಂಚೆ ಈ ರಿಕ್ಷಾಗಳು RTOದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಅದಕ್ಕೆ ನಾವು ಒತ್ತಡ ಹಾಕಿದ್ದೇವೆ. 1,500 ರಿಕ್ಷಾಗಳು ಸಾರಿಗೆ ಪ್ರಾಧಿಕಾರದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಮಂಗಳೂರು ನಗರಕ್ಕೆ ಅದು ನೋಂದಣಿ ಆಯಿತು. ಆ ನೋಂದಣಿ ಆದಂದಿಂದ ನಮ್ಮ ರಿಕ್ಷಾ ಚಾಲಕ ಸಂಘಟನೆಗೆ ದೊಡ್ಡವಾದಂಥ ಮಾರಕವಾದಂಥ ಹೊಡೆತ ಬಿತ್ತು ಸರ್. ಆದಾಯವು ಕುಸಿಯಿತು. EV ಆಟೋ ರಿಕ್ಷಾಗಳಿಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಪರವಾನಗಿ ಮತ್ತು ತೆರಿಗೆ ಇರ್ಬೋದು ಮತ್ತು ನೋಂದಣಿ ಶುಲ್ಕ ಇರ್ಬೋದು ಯಾವುದನ್ನು ಕೂಡ ವಿಧಿಸಲ್ಲದೆ EV ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಮ್ಮ ದೇಶದಾದ್ಯಂತ ಅವರಿಗೆ ಎಲ್ಲ ವಿನಾಯಿತಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಸುಮಾರು 6,000 ಆಟೋ
ರಿಕ್ಷಾ ಚಾಲಕರು ಸುಮಾರು ಎಷ್ಟು 1996 ಮುಂಚೆ ಇದ್ದಂಥ ವಾಹನಕ್ಕೆ ವಲಯ 1 ಅಂತ ಹೇಳಿ, ತದನಂತರ ಬಂದಂಥ ಆಟೋ ರಿಕ್ಷಾಗಳಿಗೆ ವಲಯ 2 ಅಂತ ಹೇಳಿ ಓಡಿಸ್ತಾ ಇದ್ವಿ. ಬಟ್ ಈ ಒಂದು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಂತಹ ಅದೊಂದು ನೋಟಿಫಿಕೇಷನ್ ಏನಿದೆ ಅದರಲ್ಲಿ ಯಾವುದೇ ರೀತಿಯಾಗಿ ಪರ್ಮಿಟು ಅದಕ್ಕೆ ಅವಶ್ಯಕತೆ ಇಲ್ಲ. ಸೊ ಇದು ಸ್ವಲ್ಪ ಕೆಲವು ಜಿಲ್ಲೆಗಳಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟು ಅವರಿಗೆ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಇಲ್ಲ, ಅವ್ರು ಎಲ್ಲಿ ಬೇಕಾದರೂ ಅವರ ವಾಹನವನ್ನು ಚಲಾಯಿಸ್ಬೋದು. ಬಟ್ ಈ ನಾವು ಕೊಡ್ತಾ ಇರುವಂಥ ಪರ್ಮಿಟಲ್ಲಿ ನಮ್ಮ ವ್ಯಾಪ್ತಿ ಇರುತ್ತೆ, ಅವ್ರು ಎಲ್ಲಿ ಓಡಿಸ್ಬೇಕು, ಯಾವ ರೂಟಲ್ಲಿ ಓಡಿಸ್ಬೇಕು ಅನ್ನೋದು ಕಡ್ಡಾಯವಾಗಿರುತ್ತೆ. ಬಟ್ ಈಗ ಅದನ್ನೇ ಅವರು ಈಗ ನಮಗೆ ಒಂದು ಕಾನೂನು ಅವರಿಗೆ ಒಂದು ಕಾನೂನು ಅಂತ ಈಗ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಬೇಗ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಬೇಕು.